ಕಾಂಗ್ರೆಸ್ ಶಾಸಕ ಗೌರಿಯಪ್ಪ ಹೇಳಿಕೆ ಮಾಡಿದ್ದಾರೆ. ಶಕ್ತಿ ಸೇರಿದಂತೆ 2 ಯೋಜನೆಗಳನ್ನು ರದ್ದು ಮಾಡೋದಕ್ಕೆ ಮುಖ್ಯಮಂತ್ರಿ ಮನವಿ ಮಾಡುತ್ತೇವೆ ಅಂತ ವಿಚಾರ ಹೇಳಿದ್ದಾರೆ. ಆ ಹೇಳಿಕೆಗೆ ಕೆಪಿಸಿಸಿ ಅವರಿಗೆ ಶೋಕಾಸ್ ಕೊಡೋದಕ್ಕೆ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ನೋಡ್ರಿ, ಇವೆಲ್ಲ ಬೂಟಾಟಕ್ಕೆ ನಾಟಕ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ. ತಾವು ಕೊಟ್ಟಿರ್ತಕ್ಕಂಥ ಭರವಸೆ ಈಡೇರಿಸೋದಕ್ಕೆ ಆಗ್ತಾ ಇಲ್ಲ. ಲೋಕಸಭಾ ಚುನಾವಣೆ ಬಂತು, 3-4 ಕಂತಿನ ಹಣ ಪೆಂಡಿಂಗ್ ಇತ್ತು, ಗೃಹಲಕ್ಷ್ಮಿ ಅದನ್ನ ಅಕೌಂಟಿಗೆ ಜಮಾ ಮಾಡಿದ್ರು. ಮೊನ್ನೆ ಉಪಚುನಾವಣೆಗಳು ಬಂತು, 4-5 ತಿಂಗಳುಗಳಿಂದ ಏನು ಇವರು ಭಾಗ್ಯಗಳನ್ನ ತಲುಪಿಸಿರಲಿಲ್ಲ ಮನೆಗೆ. ಉಪಚುನಾವಣೆ ಮತದಾನ ಆಗ್ತಕ್ಕಂಥ 3 ದಿನಗಳ ಹಿಂದೆ ಕೊಡ್ತಾರೆ. ಅಂದ್ರೆ ಚುನಾವಣೆಗೋಸ್ಕರ ಮಾಡ್ಕೊಂಡಿದ್ದಾರೆ ನೀವು ನಿಮ್ಮ ಯೋಜನೆಗಳನ್ನ. ಇವ್ರ ಯೋಗ್ಯತೆಗೆ ಸರ್ಕಾರ ಬಂದಾಗಿನಿಂದ ಒಂದು ಹೊಸ ಕಾರ್ಯಕ್ರಮನೂ ಕೂಡ ಕೊಟ್ಟಿಲ್ಲ. ಬಡವರ ಪರವಾಗಿ, ಅಭಿವೃದ್ಧಿಯ ಪರವಾಗಿ ಯಾವುದೇ ಒಂದು ಯೋಜನೆಗಳನ್ನ ಕೊಟ್ಟಿಲ್ಲ. ಏನ್ 3 ಉಪಚುನಾವಣೆಗಳಲ್ಲಿ 3 ಕ್ಷೇತ್ರಗಳಲ್ಲಿ ಗೆದ್ದಿದ್ದೀವಿ ಅಂತೇಳಿ ಬೀಗ್ತಾ ಇದ್ದಾರೆ. ಗೆದ್ದಿದ್ದಾರೆ, ಸಂತೋಷ ಪಡ್ಲಿ, ಸಂಭ್ರಮ ಪಡ್ಲಿ. ಆದ್ರೆ ಆ ಸಂಭ್ರಮದ ನೆಪದಲ್ಲಿ ಈ ರಾಜ್ಯದ ರೈತರಿಗೆ ಇವತ್ತು ತೊಂದರೆ ಕೊಡೋದಕ್ಕೆ ಹೋದ್ರೆ ಇವತ್ತು ಬೀದಿಗೆ ಇಳಿಬೇಕಾಗ್ತದೆ. ನೀವು ಬೀದಿಲಿ ಓಡಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆ ರೀತಿ ನಾವು ಹೋರಾಟವನ್ನು ರೂಪಿಸ್ತೇವೆ. ಸಾರಿಗೆ ನೌಕರರ ಪಿಎಫ್ ಹಣವನ್ನ ಮಿಸ್ಬಳಕೆ ಆಗಿದೆ ಅಂತ ಆರೋಪ ಇದೆ. ಅಂದ್ರೆ ಅಲ್ಲಿ ಬರ್ತಾ ಇದ್ದಂತ ಅನುದಾನ ಕೊಡಕ್ಕಾಗದೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತ ಹೇಳ್ತಾರೆ. ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ಇವತ್ತು ನಿವೇಶನಗಳನ್ನ ಮುಖ್ಯಮಂತ್ರಿಗಳು ಕುಟುಂಬವೇ ದೋಚಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವರ ವಾಲ್ಮೀಕಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದೋಚಿದ್ರು. ಇವತ್ತು ಸರ್ಕಾರಿ ನೌಕರರು ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಅಲ್ಲೂ ಕೂಡ ಲೂಟಿ ಮಾಡ್ತಾ ಇದ್ರೆ. ಒಟ್ಟು ಲೂಟಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಇದರಿಂದ ಯಾವುದೇ ಅಭಿವೃದ್ಧಿನೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ವರ್ಗದ ಜನರಿಗೆ ನ್ಯಾಯ ಸಿಗುತ್ತೆ ಅಂತ ಇವರಿಂದ ನಿರೀಕ್ಷೆ ಪಡೋದಕ್ಕೆ ಸಾಧ್ಯ ಇಲ್ಲ.